ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ತುಂಬ ಶಕ್ತಿಶಾಲಿ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಈ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದರೆ ಯಾರು ನಿಮ್ಮ ಪ್ರೀತಿ ಬೇಡ ಅಂತ ನಿಮ್ಮನ್ನು ಅತಂತ್ರ ಸ್ಥಿತಿಯಲ್ಲಿ ಬಿಟ್ಟು ಹೋಗಿರ್ತಾರೋ ಅಥವಾ ನಡು ನೀರಿನಲ್ಲಿ ಕೈ ಬಿಡೋ ಥರ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೋ ಅಂಥವರು, ಅಥವಾ ನಿಮ್ಮ ಬದ್ಧ ವೈರಿನೇ ಆಗಿದ್ರು ಸರಿ, ಅವ್ರನ್ನ ತುಂಬ ನೀವು ಇಷ್ಟಪಡ್ತಾ ಇರ್ತೀರ, ಅಂತಹವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಂಥವರಾದರೂ ಸರಿ, ಅಥವಾ ಎಷ್ಟೇ ಹಠಮಾರಿ ಆಗಿರಲಿ ಅವರು, ಅಂಥವರು ಇಲ್ಲವೇ ನಿಮಗೆ ಮೋಸ ಮಾಡಿ ಏನಾದರೂ ಹೋಗಿದ್ದರೆ, ನಿಮ್ಮನ್ನೇ ಇಷ್ಟಪಡ್ತೀನಿ, ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳಿ ನಿಮ್ಮನ್ನು ನಡು ನೀರಿನಲ್ಲೇ ಬಿಟ್ಟು ಹೋಗಿದರೆ, ಅಂಥವರ ಮೇಲೆ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ನಿಮ್ಮ ಪ್ರೀತಿಯನ್ನು ಅರಸಿಕೊಂಡು ಹುಚ್ಚರಂತೆ ಬರ್ತಾರೆ. ನಿಮ್ಮ ಪ್ರೀತಿ ಬಿಟ್ಟು ಬೇರೆ ಏನೂ ಅವ್ರಿಗೆ ಬೇಕಾಗಿರೋಲ್ಲ, ಅಂಥ ಸ್ಥಿತಿಗೆ ಬಂದುಬಿಡ್ತಾರೆ. ಅದಕ್ಕೇನು ಮಾಡಬೇಕು? ಈ ಕ್ರಿಯೆಯನ್ನು ಬೆಳಿಗ್ಗೆ 5ರಿಂದ 6 ಒಳಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಾಡಬೇಕು. ಯಾವತ್ತಿನ ದಿನ? ಶುಕ್ರವಾರ ಅಥವಾ ಮಂಗಳವಾರ ಮಾಡಬೇಕು. ಇದನ್ನು ಕ್ರಿಯೆ ಮಾಡೋದಕ್ಕೆ ಅವರ ಫೋಟೋ ಬೇಕಾಗುತ್ತೆ. ಫೋಟೋ ನಂತರ ಒಂದು ಬಿಳಿಯ ಪೇಡ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ 5ರಿಂದ 6 ಒಳಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಕೊಡುವ ಮಂತ್ರವನ್ನು 108 ಸಾರಿ ಮಂತ್ರಪಠನೆ ಮಾಡಿ. ಮಂತ್ರಪಠನೆ ಮಾಡಿ ಮುಗಿದ ಮೇಲೆ ಫೋಟೋ ಮತ್ತು ಆ ಏನು ಬಿಳಿಯ ಪೇಡಾಗೆ ಉಫ್ ಅಂತ ಅಭಿಮಂತ್ರಿಸಿ ಫೋಟೋವನ್ನು ನಿಮ್ಮ ಪರ್ಸ್, ವ್ಯಾಲೆಟ್ ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಡಿ. ತದನಂತರ ಆ ಪೇಡವನ್ನು ಒಂದು ಯಾವುದಾದ್ರೂ ನ್ಯೂಸ್ ಪೇಪರೋ ಇಲ್ಲ ಪ್ಲಾಸ್ಟಿಕ್ ಕವರ್ನೋ ಸುತ್ತಿ ಇಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಅರಳಿ ಮರದ ರೆಂಬೆಯ ಮೇಲಿಡಬೇಕು. ಕೆಳಗಡೆ ಇಡಬೇಡಿ ಸ್ನೇಹಿತರೆ, ಅರಳಿ ಮರ ಚಿಕ್ಕ ಚಿಕ್ಕ ಮರಗಳು ಇರುತ್ತೆ. ಆ ರೆಂಬೆ ಮೇಲಿಟ್ಟರೆ ಪಕ್ಷಿಗಳು ತಿಂತವೆ. ನೆಲದಲ್ಲಿಟ್ಟರೆ ಯಾವುದಾದ್ರೂ ನಾಯಿ ಏನಾದರೂ ಮುಟ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರೆಂಬೆ ಮೇಲೆ ಇಟ್ಟು ಬಂದು ಬಿಡಿ ಸಾಕು. ಇಷ್ಟು ನೀವು ಮಾಡಿದರೆ ಯಾರಿಗೋಸ್ಕರ ನೀವು ಮಾಡಿರ್ತೀರೋ ಅವರು ನಿಮ್ಮ ಪ್ರೀತಿಗೋಸ್ಕರ ಹುಚ್ಚರಂತೆ ನಿಮ್ಮ ಹಿಂದೆ ಬರ್ತಾರೆ. ಇದಕ್ಕೆ ಮಂತ್ರ: ಶ್ರೀ ಕಾಲದುರ್ಗಿ ತಂತ್ರವಾಹಿನಿ ಮಂ ಹಮ್ಮುಖಿ ವಶೀಭೂತಂ ಅಚಮಾನ ಕುರು ನಮೋ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಶ್ರೀ ಕಾಲದುರ್ಗಿ ತಂತ್ರವಾಹಿನಿ ಮಂ ಹಮ್ಮುಖಿ ವಶೀಭೂತಂ ಅಚಮಾನ ಕುರು ನಮೋ ನಮಃ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆ ಮಾಡಿದರೆ ಸಾಕು.